ಮೋದಿ ಕೇರ್ಗೆ ಬಂದ್ಮೇಲಿಂದ ಕನ್ಸಲ್ಲ. ನಾವು ಈ ಹಿಂದೆನೂ ನಾನು ನೀತ ಗಂಟೆಗಟ್ಟಲೆ ಇದು ಮಾತಾಡೋದಿದೆ, ಸ್ವಿಟ್ಜರ್ಲೆಂಡು, ಅಮೇರಿಕಾ, ಹೆಲಿಕಾಪ್ಟರ್ ತಗೊಳ್ಬೇಕು. ಯಾವಾಗ ಮೋದಿ ಕೇರ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನಗೆ ಲೈವಲ್ಲಿ ಇದ್ರು ಪರವಾಗಿಲ್ಲ, ಇದು ರಿಯಲ್ ಸ್ಟೋರಿ. 48 ಲಕ್ಷ ಸಾಲ ಇತ್ತು. 48 ಲಕ್ಷ ಸಾಲ ಇದ್ದಾಗಲೂ ನಾನು ಆ ಕನ್ಸು ಕಾಣ್ತಿದ್ದೆ. ನಾನು ಜೀವಮಾನದಲ್ಲೂ ಊಹಿಸ್ಲೂ ಇಲ್ಲ ನನಗೆ ಮೋದಿ ಕೇರ್ ಅಂತ ಒಂದು ಅವಕಾಶ ಸಿಗುತ್ತೆ ಅಂತ. ಊಹೆನೂ ಮಾಡಿಲ್ಲ. ಆ ಥರ ಕನ್ಸು ಕಂಡಿದ್ದಕ್ಕೆ ಒಂದು ವೇದಿಕೆ ಹುಡುಕ್ತಾ ಇದ್ದೆ. ಅಂಡ್ ಆ ವೇದಿಕೆನೇ ಮೋದಿ ಕೇರ್. ಅಂಡ್ ನನಗೆ ಇಲ್ಲಿ ಕನ್ಫರ್ಮ್ ಆಯ್ತು. ಯಾಕಂತ ಹೇಳಿದ್ರೆ ನನ್ನ ಹತ್ರ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡು ಇರಲಿಲ್ಲ, ತುಂಬಾ ಎಜುಕೇಶನ್ ಇರಲಿಲ್ಲ, ಗಾಡ್ ಫಾದರ್ ಅಂತೂ ಯಾರೂ ಇರಲಿಲ್ಲ. ಬಟ್ ಅದೇನು ಇಲ್ದೇನೆ ಇವತ್ತೊಬ್ಬ ಸಾಮಾನ್ಯ ಬಡವ ಈ ದೇಶದಲ್ಲಿ ಎಲ್ಲವನ್ನೂ ಪಡ್ಕೊಳ್ಬಹುದು ಅಂತ ಹೇಳಿದರೆ ಅದು ಮೋದಿ ಕೇರ್. ಸೊ ಇದನ್ನ 25 ವರ್ಷಗಳ ಹಿಂದೆನೆ ಆರಂಭಿಸಿದಂತಹ ನನ್ನ ಗಾಡ್ ಫಾದರ್ ಸಮೀರ್ ಮೋದಿಜಿಯವರಿಗೆ ಫಸ್ಟಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಆ್ಯಂಡ್ ಸೆಕೆಂಡ್ಲಿ ಥ್ಯಾಂಕ್ ಯು ನನ್ನ ಗೆಳೆಯ. ಪ್ರತಿ ತಿಂಗಳು ಈ ಸಲ ನನಗೆ 7ನೇ ತಾರೀಕಿಗೆ ನನಗೆ ಚೆಕ್ ಬಂದಾಗ ನಾನು ಮೆಸೇಜ್ ಮಾಡ್ತೆ. ಮೋದಿ ಕೇರ್ಗಿಂತ ಮುಂಚೆ ಬದುಕೋದು ಬಿಡಿ, ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು. ಅಂಥ ಬಡತನ, ಅಂಥ ಸಮಸ್ಯೆಗಳು, ಅಂಥ ಹೋರಾಟದ ಜೀವನ ಪ್ರತಿದಿನ. ಈಗ ರಾತ್ರಿ ಎಷ್ಟು ಬೇಗ ಸಂಜೆ ಆಗತ್ತೆ, ಹೋಗಿ ಮಲಗಿದ್ರೆ ಸಾಕು ಅಂತ ನೆಮ್ಮದಿ ಏನಿದ್ದೆ. ಆ್ಯಂಡ್ ಪುನಃ ಮಲಗಿದಾಗಲೂ ಬೆಳಿಗ್ಗೆ ಹೇಳ್ಬೇಕಾದ್ರೆ ಖುಷಿ ಇರುತ್ತೆ. ನಾಳೆ ಇನ್ನೊಂದು ದಿವಸ, ಇವತ್ತು ಅಲ್ಲಿ ಹೋಗೋದಾ, ಇವತ್ತು ಇಲ್ಲಿ ಹೋಗೋದಾ, ಈ ಥರದ ಖುಷಿ ಇರ್ತದೆ. ಮೋದಿ ಕೇರ್ಗಿಂತ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಖುಷಿ ಬಿಡಿ, ದೇವರ ಜೀವ ಎಷ್ಟೊತ್ತಿಗೆ ಹೋಗುತ್ತೆ ಅಂತೇಳಿ ದೇವ್ರನ್ನ ಬಿಡ್ತಿದ್ವಿ. ಯಾಕಂತ ಹೇಳಿದ್ರೆ ಸುಸೈಡ್ ಮಾಡ್ಕೊಳ್ಲಿಕ್ಕೆ ಮನಸ್ಸಿರಲಿಲ್ಲ. ನಾನು ಹೇಳಿ ಅಲ್ಲ. ಆ್ಯಂಡ್ ಥ್ಯಾಂಕ್ ಯು. ಮೋದಿ ಕೇರ್ ಒಳಗಡೆ ಬಂದೆ. ಮೋದಿ ಕೇರ್ ಜಾಯ್ನ್ ಆದ ನಂತರ ಖಾಲಿ ಹಾತಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ದಿವೇದರ್ ಸರ್ ಜಾಯಿನ್ ಮಾಡಿದರೆ ಫೀಲ್ಡ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು 40 ರೂಪಾಯಿ. ನಾನು 5,000 ದುಡ್ಡು ಇಲ್ದೇ ಸಾಲ ಮಾಡಿ ಆದರೂ ನನ್ನ ಕೈಯಲ್ಲಿ 5,000 ದುಡ್ಡು ಇಲ್ಲದೆ ನಾನು ಹೊರಗಡೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಬೇರೆಯವ್ರ ಕೈಯಲ್ಲಿ ನೋಡಿ ಅಭ್ಯಾಸನೇ ಇರಲಿಲ್ಲ ಲೈಫಲ್ಲಿ. 40 ರೂಪಾಯಿ ಆವತ್ತು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹಿಡ್ಕೊಂಡು ಹೊಸ ವ್ಯಕ್ತಿಗಳು, ಇವರ ದಿವೇದರ್ ಸರ್ ಫ್ರೆಂಡೇ, ಬಟ್ ಹೊಸ ವ್ಯಕ್ತಿಗಳು, ಸಂತೋಷ್ ಸರ್ ಈ ಬಿಸ್ನೆಸ್ಸಲ್ಲಿ. ಆವಾಗ ಸ್ಟಾರ್ಟಿಂಗಲ್ಲಿ ಮಾಡಿದಂಥ 2 ದಿನದ 40 ರೂಪಾಯಿ ಇಟ್ಕೊಂಡು ಮಾಡಿದಂಥ 2 ದಿನದ ಫೀಲ್ಡ್ ವರ್ಕು ನನಗೆ ಅನಿಸಿದ್ದೊಂದೇ, ಸಾಧನೆ ಮಾಡೋದಕ್ಕೆ ದುಡ್ಡು ಮ್ಯಾಟ್ರೇ ಆಗೋದಿಲ್ಲ, ಸಾಧನೆ ಮಾಡೋದಕ್ಕೆ ಛಲ ಬೇಕು, ಒಳ್ಳೆ ವೇದಿಕೆ ಬೇಕು ಅಂಥೇಳಿ ನನಗೆ ಅರ್ಥ ಆಗಿತ್ತು. ಸೊ ಅದನ್ನು ಅರ್ಥ ಮಾಡಿಸಿ ಒಂಥರ ಶೇಪ್ಲೆಸ್ ಲೈಫ್, ಶೇಪ್ ಇತ್ತು ಬಟ್ ಯಾರು ಇರಲಿಲ್ಲ.